ಬೆಂಗಳೂರಿನ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಫೆಡರೇಷನ್ನ ದಶಮಾನೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ಈ ಸಮಾರಂಭ ಕಾರ್ಯಕ್ರಮವು ಏಪ್ರಿಲ್ 26 ಮತ್ತು 27ರಂದು ನಡೆಯಲಿದ್ದು ಬೆಂಗಳೂರಿನ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸಂಸದ ತೇಜಸ್ವಿ ಸೂರ್ಯ, ಪತ್ನಿ ಶಿವಶ್ರೀ ಸ್ಕಂದ ಆಗಮಿಸಲಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಸ್ ದತ್ತಾತ್ರಿ ಮಾತನಾಡಿ ಮಾಹಿತಿ ನೀಡಿದ್ದಾರೆ. ಹೆಚ್ಚುಗೊಳಿಸುವಂಥದ್ದು, ಹಾಗೆ ಭಾಗವತ ಸಪ್ತಾಹಗಳಲ್ಲಿ ಉಪನ್ಯಾಸವನ್ನು ನೀಡುವಂಥದ್ದು, ಭಗವದ್ಗೀತೆ, ರಾಮಾಯಣ ಈ ರೀತಿ ಅನೇಕ ಗ್ರಂಥಗಳ ಬಗ್ಗೆ ಗಂಟೆಗಟ್ಟಲೆ ಉಪನ್ಯಾಸ ಕೊಡುವಂಥ ಸಾಮರ್ಥ್ಯವನ್ನು, ಶಕ್ತಿ ಹೊಂದಿರತಕ್ಕಂಥ, ಅದು ಬಹುಭಾಷೆಗಳಲ್ಲಿ, ಅದು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ತಮಿಳ್ ಇರ್ಬೋದು, ಮರಾಠಿ ಇರ್ಬೋದು, ಹೀಗೆ ಬಹುಭಾಷೆಗಳಲ್ಲಿ ನಿರರ್ಗಳವಾಗಿ ಉಪನ್ಯಾಸ ಕೊಡುವಂಥ ಒಬ್ಬ ಅದ್ವಿತೀಯ ವಿದ್ವಾಂಸ ಅಂತ ಹೇಳೋಕ್ಕೆ ಭಾಳ ಹೆಮ್ಮೆ ಆಗುತ್ತದೆ. ಸುಮಾರು 52 ಪುಸ್ತಕಗಳನ್ನು ಈ ಎಲ್ಲ ವಿಚಾರದಲ್ಲಿ ಅವರು ರಚನೆಯನ್ನು ಮಾಡಿದ್ದಾರೆ. 100 ಸಿಡಿಗಳು, ಆಡಿಯೋ ಸಿಡಿಗಳು, ಭಾಷಣದ ಸಿಡಿಗಳನ್ನ ಕೂಡ ಇವತ್ತು ಮನೆಯಲ್ಲಿ ಇಟ್ಕೊಳ್ಳೋಂಥ ಪರಂಪರೆಯನ್ನು ಜನ ಗಳಿಸ್ಕೊಂಡಿದ್ದಾರೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಹಿಡಿದು ಈ ರಾಜ್ಯದ, ರಾಷ್ಟ್ರದ ಅನೇಕ ಪ್ರಶಸ್ತಿಗಳು, ಮಠಮಾನ್ಯಗಳು ಕೊಡುವಂಥ ಬಿರುದುಗಳನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಶ್ರೀ ಅರಳುಮಲ್ಲಿಗೆಯ ಪಾರ್ಥಸಾರಥಿಯವರು. ತಮ್ಮ ಬಹುಪಾಲು ದಿನಗಳಲ್ಲಿ ಇವರು ಕಾಲೇಜಿನ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು. ಹೇಗೆ ಭಾಗವತ ಸಪ್ತಾಹ, ರಾಮಾಯಣ, ಮಹಾಭಾರತದ ಉಪನ್ಯಾಸದ ಜೊತೆಗೆ ವಿಷ್ಣು ಸಹಸ್ರನಾಮದ ಪಾರಾಯಣ ಪಠಣ ಕೂಡ ನಮ್ಮ ಹಿಂದೂ ಧರ್ಮದ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಒಂದು ಪದ್ಧತಿ. ಸನಾತನ ಧರ್ಮದಲ್ಲಿ ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡ್ಕೊಂಡು ಬರ್ತಿದ್ರು. ಎಲ್ಲೋ ಅಲ್ಲಿ ಇಲ್ಲಿ ಸಂಘ ಸಂಸ್ಥೆಗಳು ಅವರ ಇಷ್ಟಕ್ಕೆ ಮತ್ತಿನ್ಯಾರೋ ಸ್ಥಳೀಯವಾಗಿ ಪ್ರಚೋದನೆ ಮಾಡಿದಂಥ, ಉತ್ಸಾಹ ಕೊಟ್ಟಂಥ ಸಂದರ್ಭದಲ್ಲಿ ಒಟ್ಟಾಗಿ ಗುಂಪಾಗಿ ಮನೆಗಳಲ್ಲಿ ಹೇಳುವಂಥ ಪದ್ಧತಿ ಬೆಳ್ಕೊಂಡು ಬಂದಿತ್ತು. ವಿಷ್ಣು ಸಹಸ್ರನಾಮದ ಪಠಣದಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ರಿಸರ್ಚ್ ಮಾಡಿದ್ರು. ಯಾವ ರೀತಿಯ ಏಕಾಗ್ರತೆ ಬರುತ್ತೆ, ಯಾವ ರೀತಿಯ ಮನಸ್ಸಿಗೆ ಉತ್ಸಾಹ ಬರುತ್ತೆ, ಜೀವನದ ಕ್ರಮಗಳಲ್ಲಿ ವ್ಯತ್ಯಾಸ ಆಗುತ್ತೆ, ಮನಸ್ಸಿನಲ್ಲಿ ಆಗ್ತಕ್ಕಂಥ ಚಿತ್ತ ಬದಲಾವಣೆ ಆಗುತ್ತೆ, ಇದೆಲ್ಲವೂ ಕೂಡ ರಿಸರ್ಚ್ ಮಾಡೋದ್ರ ಮೂಲಕ ವಿಷ್ಣು ಸಹಸ್ರನಾಮದ ಮಹತ್ವವನ್ನು ಪಡೆದುಕೊಂಡಂಥ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಇದು ಇಡೀ ವಿಶ್ವದಲ್ಲಿ ಈ ಒಂದು ಪಾರಾಯಣ, ಇದ್ರದ್ದು ಪಠಣ ಹೆಚ್ಚಾಗಬೇಕು, ಇದೊಂದು ಸಾಮೂಹಿಕತೆ ಬರಬೇಕು, ಯಾವುದೋ ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು, ಇದು ಇಡೀ ಅಖಂಡ ಹಿಂದೂ ಸಮಾಜದ ಸ್ತ್ರೀಯರು ಮತ್ತು ಪುರುಷರು ಇದನ್ನು ಪಠಣ ಮಾಡೋದ್ರ ಮೂಲಕ ಆಧ್ಯಾತ್ಮ ಸಾಕ್ಷಾತ್ಕಾರವನ್ನು ಗಳಿಸಬೇಕು ಅಂತ ಯೋಚನೆ ಮಾಡಿ ಕಳೆದ 10 ವರ್ಷಗಳ ಹಿಂದೆ ಒಂದು ಫೌಂಡೇಶನ್ನ ಮಾಡಿದ್ರು. ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೌಂಡೇಶನ್ ಅಂತ ತಮ್ಮ ಎಲ್ಲ ಸ್ನೇಹಿತರನ್ನ ತೆಗೆದುಕೊಂಡು ಮಾಡೋವಂಥ ಕೆಲಸವನ್ನು 10 ವರ್ಷದ ಹಿಂದೆ ಮಾಡಿದ್ರು. ಅದರ ಪರಿಣಾಮವಾಗಿ ವಿಶ್ವದ ಬೇರೆ ಬೇರೆ ದೇಶಗಳಿರ್ತಕ್ಕಂಥ ಸ್ನೇಹಿತರುಗಳನ್ನೆಲ್ಲ ಆ ಫೌಂಡೇಶನ್ನಿಗೆ ಸೇರಿಸುವಂಥದ್ದು, ಮೆಂಬರ್ ಮಾಡುವಂಥದ್ದು ಮಾಡ್ತಾ ವಿಶ್ವದ ಸುಮಾರು 34-35 ದೇಶಗಳಲ್ಲಿ ಇವರು ಸಂಚಾರ ಮಾಡಿ ಅಲ್ಲಿ 10-15 ದಿನಗಳ ಕಾಲ ಇದ್ದು, ಆಶ್ಚರ್ಯ ನನಗೆ ಕೇಳಿದರೆ ಇಂಗ್ಲೆಂಡಿಗೆ ಹೋಗಿದ್ದಾರೆ, US ಅಲ್ಲಿ ಅನೇಕ ರಾಜ್ಯಗಳಿಗೆ ಹೋಗಿದ್ದಾರೆ, ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾರೆ, ಕೆನಡಾಕ್ಕೆ ಹೋಗಿದ್ದಾರೆ, ಅರಬ್ ದೇಶದಲ್ಲೂ ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಡುವಂಥ ಕೆಲಸ ಮಾಡಿದ್ದಾರೆ. ಹಾಗೆ ಶ್ರೀಲಂಕಾ, ಸಿಂಗಪುರ್, ನ್ಯೂಜಿಲೆಂಡ್ ಹೀಗೆ ಹಲವಾರು ದೇಶಗಳಲ್ಲಿ ಹೋಗಿ ಕ್ಯಾಂಪ್ ಮಾಡೋದ್ರ ಮೂಲಕ ಅಲ್ಲಿ ವಿಷ್ಣು ಸಹಸ್ರನಾಮ ಪಠಣ ಮಾಡುವಂಥ ಸಂಪ್ರದಾಯ ಬೆಳೆಸುವಂಥ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಕೇವಲ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ, ಇದನ್ನು ಒಂದು ರಿಸರ್ಚ್ ಮೂಡಿಗೆ ತೆಗೆದುಕೊಂಡು ಹೋದರು. ಅನೇಕ ರೋಗಿಗಳಿಗೆ, ಯಾರ್ಯಾರಿಗೆ ಕ್ಯಾನ್ಸರ್ ಆಗಿತ್ತು, ಯಾರಿಗೆ ನರರೋಗ ಸಮಸ್ಯೆ ಇತ್ತು, ಯಾರಿಗೆ ಬೌದ್ಧಿಕವಾಗಿರ್ತಕ್ಕಂಥ ಡಿಪ್ರೆಷನ್ ಇತ್ತು, ಆ ರೀತಿಯ ಪೇಷಂಟ್ಗಳನ್ನ ಗುರುತಿಸಿ ಅವರಿಗೆ ತಿಂಗಳುಗಟ್ಟಲೆ ವಿಷ್ಣು ಸಹಸ್ರನಾಮ ಪಠಣ ಮಾಡೋ ಅಭ್ಯಾಸ ಮಾಡಿಸು. ಅದಾದ ನಂತರ ಪರಿಣಾಮದಲ್ಲಿ ಒಳ್ಳೆಯದಾಗಿರ್ತಕ್ಕಂಥ ಅನೇಕ ಉದಾಹರಣೆಗಳು ಸನ್ಮಾನ್ಯ ಅರಳುಮಲ್ಲಿಗೆ ಪಾರ್ಥಸಾರಥಿ ಇದೆ. ಈ ಹಿನ್ನೆಲೆಯಲ್ಲಿ ಈ ವಿಷ್ಣು ಸಹಸ್ರನಾಮ ಪಠಣಕ್ಕೆ, ಪಾರಾಯಣಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡಬೇಕು ಅಂತೇಳಿ ಈ ಫೌಂಡೇಶನ್ನ ಉಪಯೋಗ ಮಾಡಿಕೊಂಡು ಇವತ್ತು ಇಡೀ ರಾಷ್ಟ್ರದಾದ್ಯಂತ, ಅಂತಾರಾಷ್ಟ್ರ ಮಟ್ಟದಲ್ಲಿ ಮನೆಗಳಲ್ಲಿ ವೈಯಕ್ತಿಕವಾಗಿ, ಹೆಣ್ಣು ಮಕ್ಕಳ ನಡುವಿಗೆ ಸಾಮೂಹಿಕವಾಗಿ ಸಂಘ ಸಂಸ್ಥೆಗಳಲ್ಲಿ, ಅದನ್ನು ಆನ್ಲೈನ್ ಇರ್ಬೋದು, ಅವರ ಒಂದು ವಿಷ್ಣು ಸಹಸ್ರನಾಮದ ಒಂದು ಗ್ರೂಪ್ ಮೂಲಕ ಇರ್ಬೋದು,
ನೇರ ಫಿಸಿಕಲ್ ಆಗಿ ಇರ್ತಕ್ಕಂಥದ್ದು. ಹೀಗೆ ಇವತ್ತು ಇಡೀ ರಾಷ್ಟ್ರದಾದ್ಯಂತ ಈ ವಿಷ್ಣು ಸಹಸ್ರನಾಮದ ಪಾರಾಯಣಕ್ಕೆ ಹೆಚ್ಚು ಶಕ್ತಿ ಕೊಟ್ಟಂಥ ಅರಳುಮಳ್ಳಿಗೆ ಪಾರ್ಥಸಾರಥಿಯವರು ಬರ್ತಕ್ಕಂಥ 26 ಮತ್ತು 27ರಂದು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ವಿಷ್ಣು ಸಹಸ್ರನಾಮದ ಏನು ಗ್ಲೋಬಲ್ ಫೌಂಡೇಶನ್ ಅಂತ ಆಗಿತ್ತು, ಈ ಫೌಂಡೇಶನ್ನ